ರ್ಯಾಪರ್ ಆಗಿದ್ರು, ತದನಂತರ ಆಕ್ಟರ್ ಆದ್ರು, ಡೈರೆಕ್ಟರ್ ಆದ್ರು. ಲೈಫ್ ಅಂದ್ರೆ ಏನ್ ನಿಮ್ ಪ್ರಕಾರ, ಏನ್ ಅರ್ಥ ಮಾಡ್ಕೊಳ್ಳಿ? ತುಂಬಾ ಲಾಜಿಕಲ್ ಆಗಿ ನೋಡಿದಾಗ ಅದೇನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಕ್ರಿಯೆ ಬಿಟ್ರೆ ಯಾರಿಗೂ ಕಂಪ್ಲೀಟ್ ಆಗಿ ಇನ್ ಅಂಡ್ ಔಟ್ ಅರ್ಥ ಆಗಿರಕ್ಕೆ ಸಾಧ್ಯನೇ ಇಲ್ಲ, ಆಗೋದು ಇಲ್ಲ. ನನ್ನ ಪ್ರಕಾರ ಏನಂದ್ರೆ ಆಕ್ಟಿಂಗ್ ಈಸ್ ಲೈಕ್ ಸರ್ವೈವಲ್ ಅನ್ಸುತ್ತೆ ನನಗೆ. ಒಂದು ಜೀವಿ ಹೆಂಗೆ ಸತ್ತಿರೋಂಗ್ ನಟನೆ ಮಾಡುತ್ತೆ ಯಾವುದೋ ಒಂದು ಅದನ್ನ ತಿನ್ನಕ್ ಬಂದಾಗ, ಅದೇ ತರ ನಾವು ಕ್ಲಾಸ್ ರೂಮ್ಗೆ ಹೋದಾಗ ಟಕ್ಕಂದ್ ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಟೀಚರ್ ಬೈದಾಗ ನಾವು ಹಿಂಗ್ ನಿಂತ್ಕೊಂತೀವಿ, ಫ್ರೆಂಡ್ಸ್ ಜೊತೆ ಹಿಂಗಿರ್ತೀವಿ. ಸೀರಿಯಲ್ ಅಲ್ಲಿ ಟ್ರೈ ಮಾಡಿದೆ ಒಂದಷ್ಟು ಆಡಿಷನ್ಗೆ, ಅವಾಗ ಜಸ್ಟ್ ಚಾನೆಲ್ಗಳು ಓಪನ್ ಆಗ್ತಾయి. ಕರೆಕ್ಟ್. ಆಗ ಒಂದೇ ಚಾನಲ್ ಇತ್ತು, ಯಾವುದು ಇರಲಿಲ್ಲ, ಒಂದೊಂದೇ ಓಪನ್ ಆಗೋಕೆ ಸ್ಟಾರ್ಟ್ ಆಯ್ತು. ನಾನು ಏನು ಭ್ರಮೇಲಿದ್ದೆ ಸ್ಕೂಲಿಂದ ಕಾಲೇಜಿಂದ, ದಟ್ ಹೋದ ತಕ್ಷಣ ಏನೋ ಒಂದು ಆಫೀಸ್ ಇರುತ್ತೆ, ಅಲ್ಲಿ ಹೋಗಿ ಫೋಟೋ ಕೊಟ್ಬಿಟ್ರೆ ಆಗ್ಬಿಡುತ್ತೆ, ಆಡಿಷನ್ ಮಾಡ್ತಾರೆ, ಆದ್ರೆ ಸೆಲೆಕ್ಟ್ ಆಗ್ಬಿಡ್ತಾರೆ, ಫುಲ್ ಬಿಸಿ ಆಕ್ಟರ್ ಆಗ್ಬಿಡ್ತೀನಿ. ಒಂದು ಟೀಮ್ ಕಟ್ಕೊಂಡು ತ್ಯಾಗರಾಜ್ ನಗರ ಒಂದು 7-8 ಜನ ಟೀಮ್ ಕಟ್ಕೊಂಡು ಒಂದು ಆಲ್ಬಮ್ ಮಾಡೋಣ ಅಂತ ಹಂಗೆ ನಿಮ್ ಜೊತೆಲಿ ಇದ್ರೆ. ನಾವೆಲ್ಲ ಅವಾಗ ಜೊತೆಲಿದ್ವಿ, ಒಟ್ಟಿಗೆ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅವರು ಅಷ್ಟೇ ಆಕ್ಟಿಂಗ್ ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ. ಹೋಗ್ತಾ 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 ಅರ್ಬನ್ ಲ್ಯಾಡ್ಸ್ ಅನ್ನೋದು ಆಯ್ತು. ಅದು ಸಮೀರ್ ಕುಲಕರ್ಣಿ ಅವರೇ ಮ್ಯೂಸಿಕ್ ಮಾಡಿದ್ದು. ದುಡ್ಡೆಲ್ಲ ಖಾಲಿ ನಮ್ಮ ಹತ್ರ. ನೆಕ್ಸ್ಟ್ ಟೈಮ್ ಮಾಮೂಲಿ ನಮ್ ರೋಡ್ ಅಲ್ಲಿ ನಿಂತ್ಕೊಂತಾ ಇದೀವಿ, ನಮ್ಮ ಅಡ್ಡಾಲೆ ಗಾಡಿಲಿ ಹೋಗೋರೆಲ್ಲ ನಿಲ್ಸ್ ಮಾತಾಡ್ತಾ ಇದಾರೆ. ಅಂದ್ರೆ ಓವರ್ ನೈಟ್ ಫೇಮ್ ನೋಡ್ಬೇಕು. 1 ವರ್ಷಕ್ಕೆ ಜೋಶ್ ಆಡಿಷನ್ ಕರೆದ್ರು, ನಾವೆಲ್ಲ ಹೋದ್ವಿ. ಸಿಕ್ಕಾಪಟ್ಟೆ ಜನ, 2 ದಿನ ಆಡಿಷನ್ ನಡೀತು. ಎಲ್ಲ ವೆಲ್ ಬಿಲ್ಟ್, ಹಂಗ್ ಗುಡ್ ಲುಕಿಂಗ್. ಜೋಶ್ ಆದ್ಮೇಲೆ ಐ ಡಿಡ್ ಅ ಲಾಟ್ ಆಫ್ ಮಿಸ್ಟೇಕ್ಸ್. ಒಳ್ಳೆ ಟೀಮ್ಗಳ ಜೊತೆ ಕೊಲ್ಯಾಬ್ ಆಗ್ಲಿಲ್ಲ. ಹಿಂಗಾಗತ್ತಂದ್ರೆ ಇಮಿಡಿಯೇಟ್ ಫೇಮ್ 2 ಸಕ್ಸಸ್ ಆದಾಗ ಓಕೆ ಮಾಡಿದೆಲ್ಲ ಸಕ್ಸಸ್ ಆಗ್ಬಿಡುತ್ತೆ, ಹಿಂಗೋ ಆಗ್ಬಿಡುತ್ತೆ ಅನ್ನೋ ಒಂದು ಭ್ರಮೆಗೆ ಬಿದ್ಬಿಡ್ತೀವಿ. ಸಡನ್ ಆಗಿ ಹೋದಾಗ ತಿರುಗಿ ನೋಡಿದಾಗ ಅದು ಸ್ಟಾಪ್ ಆಯ್ತು, ಯಾವ್ದು ಸಿನಿಮಾಗಳಿಲ್ವಲ್ಲ. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಎಂದಿನಂತೆ ಒಂದಷ್ಟು ಪಾಸಿಟಿವ್ ವಿಷಯಗಳನ್ನು ನಿಮಗೆ ಹೇಳುವಂತಹ ಪ್ರಯತ್ನ. ಸೊ ಇವತ್ತು ಕೂಡ ನಮ್ಮ ಜೊತೆಯಲ್ಲಿ ವಿಶೇಷ ಗೆಸ್ಟ್ ಇದ್ದಾರೆ. ಸೊ ಇವ್ರ ಬಗ್ಗೆ ಹೆಚ್ಚು ನಾನು ಇಂಟ್ರೊಡಕ್ಷನ್ ಕೊಡೋಕೆ ಹೋಗಲ್ಲ. ಇವರು ಆ್ಯಕ್ಚುಲಿ ರ್ಯಾಪರ್ ಆಗಿದ್ದರು, ತದನಂತರ ಆ್ಯಕ್ಟರ್ ಆದರು, ಡೈರೆಕ್ಟರ್ ಆದರು. ಸೊ ಅದರ ಆಚೆಗೆ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳ್ತೀನಿ. ಯಾಕಂದರೆ ಜೀವನದ ಸತ್ಯಗಳನ್ನು ಬಹಳ ಸರಳವಾಗಿ ಅರ್ಥ ಮಾಡಿಕೊಂಡಿರುವಂತಹ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವ ಹಾದಿಯಲ್ಲಿರುವಂತಹ ಒಬ್ಬ ವ್ಯಕ್ತಿ. ಸೊ ರಾಕೇಶ್ ಅಡಿಗ ನಮ್ಮ ಜೊತೆ ಇದ್ದಾರೆ. ರಾಕೇಶ್ ನಮಸ್ತೆ. ನಮಸ್ತೆ. ಫಸ್ಟ್ ಹೇಗಿದ್ದೀರಿ, ಹೇಗಿದೆ ಲೈಫು? ಲೈಫ್ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಓಕೆ. ತುಂಬ ಪಾಸಿಟಿವ್ ಆಗಿದೆ ಲೈಫು, ಹೋಪ್ಸ್ ಇದೆ, ಒಳ್ಳೆ ಕೆಲಸಗಳಾಗ್ತಾ ಇದೆ. ಈ ವರ್ಷ ಇನ್ನೊಂದಷ್ಟು ಒಳ್ಳೆ ಪ್ರಾಜೆಕ್ಟ್ಗಳಿದೆ ಕೈಯಲ್ಲಿ. ಸೊ ಅದೇ ಮೇನ್ ಡಿಫೈನಿಂಗ್ ಫ್ಯಾಕ್ಟರ್ ಅನ್ಸುತ್ತೆ. ಒಳ್ಳೆ ಪ್ರಾಜೆಕ್ಟ್ಗಳಿದ್ರೆ ಬೇರೆ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ ಲೈಫಲ್ಲಿ? ಓಕೆ. ಲೈಫ್ ಅಂದರೆ ಏನು ನಿಮ್ಮ ಪ್ರಕಾರ, ಏನು ಅರ್ಥ ಮಾಡ್ಕೊಂಡಿದ್ದೀರಿ ಇಷ್ಟು ವರ್ಷ? ಯಾವುದೇ ಕಾರಣಕ್ಕೂ ಯಾವುದು ಡೆಫಿನೇಷನ್ ಇಲ್ಲ, ಅದಕ್ಕೆ ಏನು ಅರ್ಥ ಅನ್ನೋದೇ ಇಲ್ಲ. ಲೈಫ್ ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಕ್ರಿಯೆನೇ ಲೈಫ್. ಇಟ್ ಈಸ್ ಅ ನೆವರ್ ಎಂಡಿಂಗ್ ಪ್ರೋಸೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಲೈಫ್. ಸೊ ಇದೊಂದು ಅನುಭವದಲ್ಲಿದ್ದೀವಿ ನಾವು. ಈ ಅನುಭವ ನೆವರ್ ಎಂಡಿಂಗ್ ಅನುಭವ, ಅಂದರೆ ಮುಗಿಯೋವರೆಗೂ ಅನುಭವ ಏನೋ ಒಂದು ಆಗ್ತಾನೆ ಇರುತ್ತೆ. ಆ ಅನುಭವಗಳನ್ನ ಆಸ್ ಇಟ್ ಈಸ್ ಅರ್ಥ ಮಾಡ್ಕೊಳ್ಳೋ ಪ್ರಕ್ರಿಯೆನೇ ಲೈಫ್ ಅನ್ಸುತ್ತೆ ನನಗೆ. ಇನ್ನೇನು ಲೈಫ್ ಅಂದ್ರೆ ಇದು, ಲೈಫ್ ಅಂದ್ರೆ ಅದು, ಏನೂ ದೊಡ್ಡ ಮಾತುಗಳೆಲ್ಲ ಇದೆಯಲ್ಲ, ಅದೆಲ್ಲ ಸುಮ್ಮನೆ ಪೊಯೆಟಿಕ್ ವರ್ಣನೆ, ಕವನ ಆಗ್ಬೋದು ಅಷ್ಟೇ. ಬಿಟ್ರೆ ತುಂಬಾ ಲಾಜಿಕಲ್ ಆಗಿ ನೋಡಿದಾಗ ಅದೇನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಕ್ರಿಯೆ ಬಿಟ್ರೆ ಯಾರಿಗೂ ಕಂಪ್ಲೀಟ್ ಆಗಿ ಇನ್ ಅಂಡ್ ಔಟ್ ಅರ್ಥ ಆಗಿರಕ್ಕೆ ಸಾಧ್ಯನೇ ಇಲ್ಲ, ಆಗೋದು ಇಲ್ಲ. ಓಕೆ ಸರ್, ನಾನು ನಿಮ್ಮ ಜೊತೆ ಇನ್ನೂ ಡೀಪಾಗಿ ಮಾತಾಡಬೇಕು. ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಇಂಟರ್ವ್ಯೂ ಅಲ್ಲ, ಸುಮ್ಮನೆ ಒಂದು ಕಾನ್ವರ್ಸೇಷನ್ ನಮ್ಮಿಬ್ಬರು ಮಧ್ಯದಲ್ಲಿ ಅಂತ ನಾನು ಅಂದ್ಕೊಂಡು ಕೂತಿದ್ದೀನಿ. ಫಸ್ಟ್ಲಿ ಸಿನಿಮಾನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಆಸಕ್ತಿ ಯಾಕೆ ಬೆಳೀತು ನಿಮಗೆ? ನನಗೆ ಚಿಕ್ಕ ವಯಸ್ಸಿಂದನೂ ಈ ಕ್ರಿಯೇಟಿವ್ ಇದರಲ್ಲಿ ಮತ್ತು ಫಸ್ಟ್ ಓದೋದು ಅಷ್ಟೊಂದು ತಲೆಗೆ ಹತ್ತಲಿಲ್ಲ ನನಗೆ. ಚಿಕ್ಕ ವಯಸ್ಸಿಂದಾನೇ ಐ ವಾಸ್ ಬಿಹೈಂಡ್. LKG UKG ಇಂದಾನೇ ಐ ವಾಸ್ ಬಿಹೈಂಡ್. ಐ ಕುಡ್ ಸಿ ಇಟ್. ಅವಾಗಿಂದಾನೇ ಈ ಸ್ಕೂಲ್ ಡೇಲಿ ಇಂದ ನನಗೆ ಇದ್ದಿದ್ದ ಎಕ್ಸೈಟ್ಮೆಂಟು, ಪಾರ್ಟಿಸಿಪೇಟ್ ಮಾಡಬೇಕು ಡ್ಯಾನ್ಸಲ್ಲಿ, ಸ್ಟೇಜ್ ಪ್ರೋಗ್ರಾಮ್ಸಲ್ಲಿ. ಸೊ ಅದು ಇಂಟ್ರೆಸ್ಟ್ ಬರ್ತಾ ಹೋಯಿತು. ಆಮೇಲೆ 3 ವರ್ಷ ಹಾಸ್ಟೆಲಲ್ಲಿ ಓದಿದೆ. ಹಾಸ್ಟೆಲಲ್ಲಿ ಓದ್ತಾ ಸ್ವಲ್ಪ ಅಲ್ಲಿ ಸಮಿತ್ರ ಸಭಾ ಅಂತ ನಡೆಸೋರು, RSS ಹಾಸ್ಟೆಲ್ ಅದು. ಸೊ ವೀಕೆಂಡ್ಸ್ ಸಮಿತ್ರ ಸಭಾ ಅಂತ ಎಲ್ಲ ಮಕ್ಕಳು ಬಂದು ಸ್ಟೇಜ್ ಮೇಲೆ ಏನಾದ್ರು ಪರ್ಫಾರ್ಮ್ ಮಾಡ್ಬೋದು. ಸೊ ಅವಾಗ ಒಂದು ಫಿಯರ್ ಹೋಯ್ತು, ಇನ್ನೊಂದಷ್ಟು ಕ್ರಿಯೇಟಿವಿಟಿಗೆ ಸ್ಪೇಸ್ ಸಿಕ್ತು. ಒಂದಷ್ಟು ಡ್ರಾಮಾಗಳು ಡೈರೆಕ್ಟ್ ಮಾಡ್ತಾ ಇದ್ವಿ ನಾವು. ಹಂಗೆ ಸ್ಲೋ ಆಗಿ ಮಿಮಿಕ್ರಿ ಮಾಡಕ್ಕೆ ಶುರು ಮಾಡಿದೆ. ಸೊ ಅವಾಗ ಸುತ್ತಮುತ್ತ ಇರೋರೆಲ್ಲ ತುಂಬ ಒಳ್ಳೆ ಆಗಿ ನೀನು ಪಕ್ಕ ಆ್ಯಕ್ಟರ್ ಆಗ್ತೀಯಾ, ನೀನು ಸಿನಿಮಾ ಫೀಲ್ಡ್ಗೆ ಹೋಗ್ತೀಯಾ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಟೀಚರ್ಸು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಂಗೆ ನಮ್ಮ ಫ್ರೆಂಡ್ಸ್ ಹತ್ರದಿಂದ ನೋಡ್ತಾ ಇದ್ರು. ರಿಯಲ್ ಲೈಫಲ್ಲೂ ಒಂದೊಂದ್ಸಲ ಆ್ಯಕ್ಟ್ ಮಾಡಬೇಕಾಗತ್ತೆ. ಟೀಚರ್ ಹೊಡೆಯೋದು ತಡ್ಕೊಳಕ್ಕಾಗಲ್ಲ ಅಂದಾಗ ಅಳಬೇಕಾಗತ್ತೆ. ಹತ್ರನೇ ಬಿಡೋದು ಅಂತ ಇರ್ತಾರೆ ಕೆಲವು ಟೀಚರ್ಸು. ಆಗ ಒಂಚೂರು ಅಮೃತಾಂಜನ್ ಏನಾರು
ಹಚ್ಕೊಂಡು ಹಂಗೆ ಎವಲ್ಯೂಷನ್ ಆಗ್ತಾ ಬರ್ತಾ ಇತ್ತು. ಓಕೆ. ಸೊ ನನ್ನ ಪ್ರಕಾರ ಏನಂದ್ರೆ ಆಕ್ಟಿಂಗ್ ಈಸ್ ಲೈಕ್ ಸರ್ವೈವಲ್ ಅನ್ಸುತ್ತೆ ನನಗೆ. ನಾನು ಯಾಕಂದ್ರೆ ಒಂದು ಜೀವಿ ಹೆಂಗೆ ಸತ್ತಿರೋಂಗ್ ನಟನೆ ಮಾಡುತ್ತೆ ಯಾವುದೋ ಒಂದು, ಅದನ್ನ ತಿನ್ನಕ್ ಬಂದಾಗ ಎಷ್ಟೊಂದು ಪ್ರಾಣಿಗಳು, ಬಿಕಾಸ್ ಫಾರ್ ಸರ್ವೈವಲ್ ಇಟ್ ಮೇಕ್ಸ್ ಅಸ್ ಆಕ್ಟ್ ಅನ್ಸುತ್ತೆ. ಅದೇ ತರ ನಾವು ಕ್ಲಾಸ್ ರೂಮ್ಗೆ ಹೋದಾಗ ಟಕ್ಕನ್ ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ನಮ್ಗೆ ಗೊತ್ತೇ ಇಲ್ಲ ಆಕ್ಟಿಂಗ್ ಅದು. ಟೀಚರ್ ಬೈದಾಗ ನಾವು ಹಿಂಗೆ ನಿಂತ್ಕೊಂತೀವಿ, ಫ್ರೆಂಡ್ಸ್ ಜೊತೆ ಹಿಂಗಿರ್ತೀವಿ. ಸೊ ಇಟ್ ವಾಸ್ ಅ ಪಾರ್ಟ್ ಆಫ್ ಮೈ ಸರ್ವೈವಲ್ ಅಂತ ಅನ್ಸುತ್ತೆ. ಯಾಕಂದ್ರೆ ಕ್ಲಾಸಲ್ಲಿ ಟೀಚರ್ಸ್ ಹೇಳೋರು ಇವ್ನ ಕ್ಲಾಸಲ್ಲಿ ಹಿಂಗೆ ಪಾಠ ಕೇಳ್ತಾನೆ ಅಂದ್ರೆ ಭಾರಿ ಇಂಟ್ರೆಸ್ಟ್ ಇದೆ, ಏನು ಹೋಗ್ತಾರಲ್ಲ, ದಟ್ ವಾಸ್ ಆಲ್ಸೋ ಆಕ್ಟಿಂಗ್, ಲೈಕ್ ಕೂತ್ಕೊಂಡು ಕೇಳೋದು. ಸೊ ಇಟ್ ವಾಸ್ ಅ ಪಾರ್ಟ್ ಆಫ್ ಮೈ ಲೈಫ್ ಅಂತ ಅನ್ಸುತ್ತೆ ನನಗೆ ಇವಾಗ ಯೋಚನೆ ಮಾಡಿದಾಗ. ಅವಾಗ ಫ್ರೆಂಡ್ಸ್ ಜೊತೆ ಸಿಕ್ಕಿದ ಎಂಕರೇಜ್ಮೆಂಟು ಅದೆಲ್ಲ ಹೋದಾಗ ಒಂಥರ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು ನನಗೆ, ಓಕೆ ಐ ಹ್ಯಾವ್ ಟು ಬಿ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಅಂತ. ಭಾಳ ಅದ್ಭುತವಾಗಿ ಹೇಳಿದ್ರೆ ಆ್ಯಕ್ಚುಲಿ. ಪ್ರತಿಯೊಬ್ಬರು ಎಲ್ಲರೂ ತಮ್ಮ ಜೀವನದಲ್ಲಿ ಆ್ಯಕ್ಟ್ ಮಾಡ್ತಾನೆ ಮಾಡಲೇಬೇಕು. ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಸರ್ವೈವಲ್. ಚಿಕ್ಕ ಮಗುನೂ ಅಳಂಗ್ ನಾಟಕ ಮಾಡುತ್ತೆ, ನಿಜ, ಹಠ ಮಾಡುತ್ತೆ, ಕೋಪ ಮಾಡಿ ಕಣ್ಣೀರು ಬರ್ತಾ ಇಲ್ಲ ಎಷ್ಟೊಂದು ಸಲ, ಬಟ್ ಅಮ್ಮಂಗೆ ಹೆದರ್ಸಕ್ ವ್ಯಾನ್. ಸೊ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಲೈಫ್ ಅಂತ. ವೆರಿ ಟ್ರೂ, ವೆರಿ ಟ್ರೂ. ಅದು ಚಿಕ್ಕ ವಯಸ್ಸಿಂದಾನೇ ಬರುತ್ತೆ. ಹೌದು ಅಲ್ವಾ? ಹೌದು. ಕೆಲವರು ಅದನ್ನ ಪ್ರೊಫೆಷನ್ ಆಗಿ ಸೀರಿಯಸ್ ಆಗಿ ತಗೋದಾರ ಅಷ್ಟೇ. ಮುಂದೆ ಪ್ರೊಫೆಷನ್ ಆದಾಗ ಓಕೆ ಅದನ್ನ ಕ್ಯಾಮ್ರಾ ಇದೆ ಅರಿವು ಮರ್ತ್ ಬಿಟ್ರೆ ಒಳ್ಳೆ ಆಕ್ಟರ್ ಹೋಗ್ತಾರೆ ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ. ದೇ ಗೆಟ್ ಇಂಟು ದಟ್ ಕ್ಯಾರೆಕ್ಟರ್. ಪ್ರಾಣಿಗಳು, ಜೀವಿಗಳಲ್ಲೇ ಬಂದಿದೆ ಆಕ್ಟಿಂಗ್ ಅನ್ಬೋದು, ಯಾಕಂದ್ರೆ ಎಷ್ಟು ಪ್ರಾಣಿಗಳೇ ಆಕ್ಟ್ ಮಾಡ್ತವೆ. ನಿಜ. ಓಕೆ. ನೀವು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ? ನಾನು ಬೆಳೆದಿದ್ದು ಬ್ಯಾಂಗ್ಳೂರೇ. 7th ವರೆಗೂ ಬ್ಯಾಂಗ್ಳೂರಲ್ಲಿ ಓದ್ದೆ. 3 years ಹಾಸ್ಟೆಲ್ ಓದ್ದೆ, ಮಾಗಡಿ ರೋಡ್ ಜನಸೇವಾ ವಿದ್ಯಾಕೇಂದ್ರ ಚೆನ್ನಹಳ್ಳಿ. ಆಮೇಲೆ 2 years ತೀರ್ಥಹಳ್ಳಿಲಿ ಓದ್ದೆ, ತುಂಗಾ ಕಾಲೇಜು. ಮತ್ತೆ ಒಂದು ಫ್ಯೂ ಮಂತ್ಸ್ ಬೆಂಗಳೂರಲ್ಲಿ ಪೆಸಿಟಲ್ ಓದ್ದೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿದೆ. ಎಷ್ಟು ಜನ ಅಂದ್ರೆ ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ? ತಮ್ಮ ಇದ್ದಾನೆ ಒಬ್ಬ. ಓಕೆ. ಅವನು ಬ್ರಿಡ್ಜ್ ಸ್ಟೋನ್ ಅಲ್ಲಿ ಕೆಲಸ ಮಾಡ್ತಾನೆ, ಕಂಪನಿಲಿ, ಕಾರ್ಪೊರೇಟ್. ನೀವು ಒಬ್ಬರೇ ಸಿನಿಮಾ ಫೀಲ್ಡ್ ಅಲ್ಲಿ? ನಮ್ಮ ಫ್ಯಾಮಿಲಿಲಿ ನಾನು ಒಬ್ಬನೇ ಸಿನಿಮಾ ಫೀಲ್ಡ್. ಬಟ್ ನಿಮ್ಮನ್ನು ನೋಡಿದಾಗ ಎಲ್ಲರೂ ಅನ್ಕೊಳ್ಳೋದು ಅಂದರೆ ಜೋಶ್ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರಿ ಅಂತ. ಬಟ್ ನೀವು ಅದಕ್ಕೂ ಮೊದಲು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ರಿ ಅಂತ ನನಗೂ ಕೂಡ ಕೆಲವು ಮಾಹಿತಿಗಳು ಗೊತ್ತಿರಲಿಲ್ಲ. ಆಫ್ಕೋರ್ಸ್ ಎಲ್ಲವೂ ಗೊತ್ತಿರಲ್ಲ. ಎಲ್ಲಿಂದ ನಿಮ್ಮ ಜರ್ನಿ ಶುರುವಾಗಿದ್ದು ಸಿನಿಮಾದಲ್ಲಿ? ಹೇಗೆ ಸಿನಿಮಾದೊಳಗೆ ಬಂದಿದ್ದು? ನಂದು ಅದೇ 10th ಅಲ್ಲೇ ಯಾವ ಜೋಶಲ್ಲಿದ್ದೆ ಅಂದರೆ 10th ಮುಗಿದ ತಕ್ಷಣ ನಮ್ಮ ಮಾವ ಮತ್ತು ಸಮೀರ್ ಕುಲಕರ್ಣಿ ಅಂತಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್. ಅವರು ಸುಮಾರು ಸಿನಿಮಾಗೆಲ್ಲ ಮ್ಯೂಸಿಕ್ ಮಾಡಿದ್ದಾರೆ, ಆವಾಗಲೂ ಇದ್ದರು ಅವರು. ಅವ್ರು ನಮ್ಮ ಮಾವನ ಫ್ರೆಂಡ್, ಅವರು ಜನಸೇವಾಲೇ ಓದಿದ್ದು. ಸೊ ಅವರು ಕಡೆಯಿಂದ ನನಗೆ ಶಾರ್ಟ್ ಫಿಲಮ್ಸ್ಗೆ ಸೇರಿಸಿದ್ರು. ಸೊ ಅಲ್ಲಿ ಕೀರ್ತಿ ಅನಂತರಾಮ್ ಅಂತ ಗೊತ್ತಿರ್ಬೋದು, ಅಪ್ಪು ಫಿಲಮಲ್ಲಿ ಅಪ್ಪು ತಂಗಿ ರೋಲ್ ಮಾಡಿದ್ರು. ಅವರು ಇವಾಗ ಪ್ರೊಡಕ್ಷನ್ ಎಲ್ಲ ನಡೆಸ್ತಾರೆ. ಅವ್ರು ಡೈರೆಕ್ಷನ್ ಮಾಡ್ತಾ ಇದ್ರು, ಮೊದಲು ಆಕ್ಟಿಂಗ್ ಮಾಡ್ತಾ ಇದ್ರು, ಅವರು ಡೈರೆಕ್ಷನ್ ಮಾಡ್ತಾ ಇದ್ರು. ಅವರು ಅವ್ರ ಜೊತೆ ಸೇರ್ಕೊಂಡೆ ಫಸ್ಟು. ಅಲ್ಲಿ ಒಂದು ವಾರ, ಒಂದು 2 ವಾರ. ಅವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇವರು ರಾಮ್ಜಿ ಅವರಿದ್ರು. ಸೊ ಅವ್ರನ್ನೆಲ್ಲ ನಾನು ಅವಾಗ ಫಸ್ಟ್ ನೋಡಿದ್ದು. ಆ್ಯಂಡ್ ಅವರು ಅವಾಗ ಇನ್ನೂ ಯಂಗ್ಸ್ಟರ್ಸ್ ವೈಬ್ಸ್. ದಿಸ್ ವಾಸ್ 2001 ಅನ್ಸುತ್ತೆ. ಓಕೆ. ಸೊ ಅಲ್ಲಿ ಎಡಿಟಿಂಗ್ ರಿಪೋರ್ಟ್ ಬರ್ಕೊಳ್ಳೋದು, ಕಂಟಿನ್ಯೂಟಿ ನೋಡ್ಕೊಳ್ಳೋದು, ಹಿಂಗೆ ಏನು. ಅಲ್ಲಿಂದ ನನಗೆ ಸ್ವಲ್ಪ ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಬರೀ ಥಿಯೇಟ್ರಲ್ಲಿದ್ದವನಿಗೆ ಸ್ವಲ್ಪ ಈ ಶೂಟಿಂಗ್ ಎಕ್ಸ್ಪೀರಿಯನ್ಸ್ಗಳು ಪಡ್ಕೊಳ್ತಾ ಬಂದೆ. ಮತ್ತು ತೀರ್ಥಹಳ್ಳಿಲಿ ಮಠ ಶೂಟಿಂಗ್ ನಡೆಯೋದು, ಅವಾಗ ಹೋಗಿ ಅಬ್ಸರ್ವೇಷನ್ ನೋಡ್ತಾ ಇದ್ದೆ. ಸೊ ಆಲ್ರೆಡಿ ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರೋದ್ರಿಂದ. ಹಾಗೆ ಒಂದಷ್ಟು ಶಾರ್ಟ್ ಫಿಲಮ್ಸು, ಆ್ಯಡ್ ಫಿಲಮ್ಸಲ್ಲಿ ಸಣ್ಣ ಪುಟ್ಟ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಅದಾಗಿ ಸೀರಿಯಲಲ್ಲಿ ಟ್ರೈ ಮಾಡಿದೆ ಒಂದಷ್ಟು ಆಡಿಷನ್ಗೆ. ಅವಾಗ ಜಸ್ಟ್ ಚಾನೆಲ್ಗಳು ಓಪನ್ ಆಗ್ತಾ ಇತ್ತು. ಆಗ ಒಂದೇ ಚಾನಲ್ ಇತ್ತು, ಯಾವುದೂ ಇರಲಿಲ್ಲ. ಒಂದೊಂದೇ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು. ಅವೆಲ್ಲ ಹೋಗಿ ಅವಾಗ ಹೆಂಗೆ ಟ್ರೆಂಡ್ ಅಂದರೆ ಫೋಟೋ ಹಿಂದೆ ನಂಬರ್ ಬರೆದು ಕೊಡೋದು. ಅವ್ರು ತೆಗೆದು ಒಂದಿಷ್ಟು ಫೈಲಲ್ಲಿ ಇಟ್ಕೋತಾರೆ, ಅದು ಯಾವಾಗ ಕರೀತಾರೋ ಏನೋ. ಸೊ ಆಡಿಷನ್ಸ್ಗೆ ಹೋಗಿದ್ದೆ, ಸೆಲೆಕ್ಟ್ ಆಗಿರಲಿಲ್ಲ. ಹಂಗೆ ಮಾಡ್ತಾ ನಾಗಾಭರಣ ಅವರು ಸರ್ ಪ್ರೊಡಕ್ಷನಲ್ಲಿ MK ಮಠ ಅವರಿದ್ದರು. ಅವರು ನನಗೆ 3 ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿಸಿದ್ರು. ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರು, ಸಣ್ಣ ಪುಟ್ಟ ರೋಲ್ಗಳು ಮಾಡಿದೆ. ಬಟ್ ಅವಾಗಲೂ ನನಗೇನು, ಮತ್ತೆ ನಾನು ಏನು ಭ್ರಮೇಲಿದ್ದೆ ಸ್ಕೂಲಿಂದ, ಕಾಲೇಜಿಂದ. ದಟ್ ಹೋದ ತಕ್ಷಣ ಏನೋ ಒಂದು ಆಫೀಸ್ ಇರುತ್ತೆ, ಅಲ್ಲಿ ಹೋಗಿ ಫೋಟೋ ಕೊಟ್ಬಿಟ್ರೆ ಆಗ್ಬಿಡುತ್ತೆ, ಆಡಿಷನ್ ಮಾಡ್ತಾರೆ, ಆದರೆ ಸೆಲೆಕ್ಟ್ ಆಗಿಬಿಡ್ತಾರೆ, ಫುಲ್ ಬ್ಯುಸಿ ಆ್ಯಕ್ಟರ್ ಆಗ್ಬಿಡ್ತೀನಿ. ಅದೆಲ್ಲ ರಿಯಾಲಿಟಿ ಗೊತ್ತಾಯ್ತು. ಇನ್ನು ಚಿಕ್ಕ ಹುಡುಗ ಅಲ್ವಾ ನಾನು, ರಿಯಾಲಿಟಿ ಹಾರ್ಡಾಗಿ ಹೊಡಿತು. ದುಡ್ಡು ಕೇಳೋರು, ಹೆಲ್ಪ್ ಕೇಳೋರು ಸೀರಿಯಲ್ಗಳಿಗೆ ಹೋದಾಗ. ಸೊ ಬೇಜಾರಾಗಿ ಬಿಟ್ಬಿಟ್ಟೆ ಒಂದು ಸ್ವಲ್ಪ ದಿನ. ಬಿಟ್ಟು ನನ್ನ ಸರ್ವೈವಲ್ಗೆ ಮತ್ತೆ ಕಾಲ್ ಸೆಂಟ್ರಲ್ಲಿ ಸೇರಿಕೊಂಡೆ. ಒಂದಷ್ಟು ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿಲಿ ಕೆಲಸ ಮಾಡಿದೆ. ಅದೆಲ್ಲ ಆಗಿ ಇನ್ನೂ ಎಳಿತಾ ಇತ್ತು, ಸೆಳೆತಾ ಇತ್ತು ನನಗೆ ಏನಾದ್ರು ಮಾಡಬೇಕು ಅಂತ. ಬಟ್ ಅವಾಗ ಇನ್ನೊಂದು ಟ್ರೆಂಡ್ ಹೆಂಗಿತ್ತು, ಒಂಚೂರು ಫೇಮಸ್ ಇದ್ರು ಚಾನ್ಸ್ ಸಿಗೋದು, ಹಿಂಗಾರು ಫೇಮಸ್ ಇದ್ರು. ಸೊ ಫೇಮಸ್ ಇರೋಕ್ಕೆ ಸಾಧ್ಯ ಒಂದು ಸಿಂಗರ್. ಆ ಥರ ಫೀಲ್ಡಲ್ಲೂ ಫೇಮಸ್ ಇರೋರು ಆ್ಯಕ್ಟ್ ಮಾಡ್ತಾಯಿದ್ರು. ಒಂದಷ್ಟು ಜನ ಸಿಂಗರ್ಸ್ ಹೀರೋ ಆಗಿ ಮಾಡಿದ್ದು ಉಂಟು ಆ ಕಾಲದಲ್ಲಿ.
ಸೊ ಬೇರೆ ಏನಾದ್ರು ನಾವೇ ಒಂದು ಟೀಮ್ ಕಟ್ಕೊಂಡು ಶಾರ್ಟ್ ಫಿಲಮ್ ಮಾಡೋಣ, ಅದನ್ನ ಪುಷ್ ಮಾಡೋಣ ಅಂತ ಅನ್ಕೊಂಡ್ವಿ. ಅದು ವರ್ಕೌಟ್ ಆಗಲಿಲ್ಲ. ಹಾಗೆ ಹೋಗ್ತಾ ಹೋಗ್ತಾ ಆಲ್ಬಮ್ ಅನ್ನೋ ಐಡಿಯಾ ಬಂತು. Okay. ನಮ್ಮ ಸೂರಜ್ ಸರ್ಜಾ, ಧ್ರುವ ಸರ್ಜಾ, ಕಸಿನ್ನು ಧ್ರುವ ಎಲ್ಲ ಇದ್ರು. ನಾವೆಲ್ಲ ಅವಾಗಲೂ ಫ್ರೆಂಡ್ಸ್ ಇದ್ವಿ. ಸೊ ಎಲ್ಲ ಒಂದು ಟೀಮ್ ಕಟ್ಕೊಂಡು ತ್ಯಾಗರಾಜ್ ನಗರ ಒಂದು 7-8 ಜನ ಟೀಮ್ ಕಟ್ಕೊಂಡು ಒಂದು ಆಲ್ಬಮ್ ಮಾಡೋಣ ಅಂತ ಹಂಗೆ ಧ್ರುವ ಸರ್ಜಾಲ್ ನಿಮ್ಮ ಜೊತೆಲಿ ಇದ್ರ? ನಾವೆಲ್ಲ ಅವಾಗ ಜೊತೆಲಿದ್ವಿ, ಒಟ್ಟಿಗೆ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಹೌದಾ? ಓಕೆ. ಜಿಮ್ ಅಲ್ಲಿ. ಅವರು ಅಷ್ಟೇ ಆಕ್ಟಿಂಗ್ ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ ಸಿನಿಮಾ. ಸೊ ಆಲ್ವೇಸ್ ಜಿಮ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಜಾಸ್ತಿ. ಅದೇ ಬಾಡಿ ಬಿಲ್ಡಿಂಗ್ದು ಅದು ಇದು ಓದ್ಕೊಂಡು. ಸೊ ಆ ಎನ್ವೈರನ್ಮೆಂಟ್ ಅಲ್ಲಿ ಒಂಚೂರು ಹಂಗೆ ಹೋಗ್ತಾ 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 ಅರ್ಬನ್ ಲ್ಯಾಡ್ಸ್ ಅನ್ನೋದು ಆಯ್ತು. ಅದು ಸಮೀರ್ ಕುಲಕರ್ಣಿ ಅವರೇ ಮ್ಯೂಸಿಕ್ ಮಾಡಿದ್ದು. ಸೊ ಅದು ಒಳ್ಳೆ ಬ್ರೇಕ್ ಕೊಡ್ತು. ಆ ಟೈಮಿಗೆ ತುಂಬಾ ಆಕ್ಚುಲಿ ಸೌಂಡ್ ಮಾಡಿದ್ವಿ. ಹೌದು, ದಟ್ ಇಟ್ ಸೆಲ್ಫ್ ಈಸ್ ಅ ಜರ್ನಿ. ಯಾಕಂದ್ರೆ ಅದು ಎಲ್ಲ ಮಾಡಿ ಸಿಡಿ ಎಲ್ಲ ಪ್ರಿಂಟ್ ಹಾಕ್ಸಿ ಒಂದೇ ಒಂದು ಸಿಡಿ ಸೇಲ್ ಆಗ್ತಾ ಇಲ್ಲ, ದುಡ್ಡೆಲ್ಲ ಖಾಲಿ ನಮ್ಮ ಹತ್ರ. ಡಿಸ್ಪ್ಲೇ ಆಟೋ ಮಾಡ್ಕೊಂಡು ನಮ್ದೆಲ್ಲ ಪೋಸ್ಟರ್ ಇಟ್ಕೊಂಡು ಹಾಡು ಹಾಕೊಂಡು ಪಾಂಪ್ಲೆಟ್ಸ್ ಎಲ್ಲ ಓಡಿಸಿ ದಿನಕ್ಕೆ ಆಟೋ ಬಾಡಿಗೆ ಅವೆಲ್ಲ ಸೇರಿ ಎಲ್ಲ 10 ಜನ ಇದ್ವಿ. ಅದು ಊಟ ಎಲ್ಲ ಸೇರಿ ಒಂದು 3-4 ಸಾವಿರ ರೂಪಾಯಿ ಖರ್ಚಾಗೋದು. ನಾವು ಒಂದು ಸಿಡಿ ಸೇಲ್ ಆಗ್ತಿಲ್ಲ. ಸೊ ಸಾಲ ಅದು ಇದು ಮಾಡಿದ್ದು ಅಷ್ಟು ಖಾಲಿ. ಇನ್ನೇನು ಮುಗ್ದೋಯ್ತು, ನಾಳೆ ಆಟೋ ತೆಗಿಯೋಕ್ಕೂ ದುಡ್ಡಿಲ್ಲ ಅಂತ ಟೈಮಲ್ಲಿ ಒಂದೇ ನ್ಯೂಸ್ ಚಾನಲ್ ಇದ್ದಿದ್ದು. ಅವಾಗ ಇವರು ಹರ್ಷವರ್ಧನ್ ಇವಾಗ ಸಿನಿಮಾಲಿದ್ದಾರಲ್ಲ, ಹರ್ಷವರ್ಧನ್ ಟಿವಿ 9 ಅಲ್ಲಿ. ಅವ್ರು ಬಂದು ನಮ್ಮ ರಿಲೇಟಿವ್, ನಮ್ಮ ಭಾವ ಅವರು ಹೆಂಗೋ ಯಾರಿಗೋ ಹೇಳಿದ್ರು ಅಂದ್ಬಿಟ್ಟು ಅವ್ರು ಬಂದು ಏನೋ ಕವರ್ ಮಾಡ್ಕೊಂಡು ಹೋದ್ರು. ನೋಡಿ ನಾಳೆ ಸಾಯಂಕಾಲ ಬರತ್ತೆ ಅಂತ. ನಾವು ಓಕೆ ಸಾಯಂಕಾಲ ಬರತ್ತೆ ಅಂತ ಕಾಯ್ತಾ ಇದ್ವಿ, ಬರಲಿಲ್ಲ. ಆಮೇಲೆ ಫೋನ್ ಮಾಡಿದ್ರು, ಏನು ಸರ್ ಬರಲೇ ಇಲ್ವಲ್ಲ ಸರ್, ನಾವೆಲ್ಲ ಕಾಯ್ತಾ ಇದ್ವಿ. ಅಂದರೆ ಇಲ್ಲಪ್ಪ, ನಮ್ಮ ಆಫೀಸಲ್ಲಿ ನಿಮ್ಮ ಹಾಡುಗಳು ತುಂಬ ಇಷ್ಟ ಆಗಿದೆ, ಒಂದು ಲೈವ್ ಮಾಡ್ಬಿಡೋಣ ರಂಗನಾಥ್ ಸರ್ ಜೊತೆ, ಬಂದ್ಬಿಡಿ 6 ಗಂಟೆಗೆ ಸಂಡೇ. ನಾವು ಅದಕ್ಕೂ ಏನ್ ನಮ್ಗೆ ಸೀರಿಯಸ್ನೆಸ್ ಇಲ್ಲ. ಲೈವ್ ಯೂಟ್ಯೂಬ್ ಅಲ್ಲಿ ಇದೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್. ನಾವು ಓಮ್ನಿ ಕಾರಲ್ಲಿ ನಾವು ಒಂದು 7-8 ಜನ ಹೋಗಿ ಅಲ್ಲೂ ಒಂದು 10 ನಿಮಿಷ ಲೇಟು ಕೂತ್ಕೊಂಡ್ವಿ. ಆ ಲೈವ್ 1 ಅವರ್ ಇರೋದು 2 ಅವರ್ ಆಯ್ತು ಲೈವ್. ಅವಾಗ್ಲೂ ಆ ಲೈವ್ ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ಆ ಲೈವ್ ಮುಗಿಸ್ಕೊಂಡು ಇಟ್ ವಾಸ್ ಹ್ಯೂಜ್ ಅಲ್ವಾ ಅವಾಗ. ಒಂದೇ ಚಾನಲ್ 2 ಅವರ್ ಲೈವ್ ನಾವು ಬಂದಿದೀವಿ ಅಂದ್ರೆ ನಮ್ಗೆ ಅದ್ರದ್ದು ಇಂಪ್ಯಾಕ್ಟ್ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಮಾಮೂಲಿ ನಮ್ಮ ರೋಡಲ್ಲಿ ನಿಂತ್ಕೊಂತಾ ಇದೀವಿ, ನಮ್ಮ ಅಡ್ಡಾಲೆ ಗಾಡಿ ಹೋಗೋರೆಲ್ಲ ನಿಲ್ಸ್ ಮಾತಾಡ್ತಾ ಇದಾರೆ. ಅಂದ್ರೆ ಓವರ್ ನೈಟ್ ಫೇಮ್ ನೋಡ್ಬಿಟ್ರೆ ಲೈಕ್ ಹಿಂದಿನ ನೈಟ್ ಏನೂ ಇಲ್ಲ, ಜಸ್ಟ್ 2 ಅವರ್ಸ್ ಇಂಟರ್ವ್ಯೂ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪೀಪಲ್ ಆರ್ ರೆಕಗ್ನೈಸಿಂಗ್ ಅಸ್. ಸರಿ ಇದೊಂದು ಟ್ರೈ ಕೊಡೋಣ ಅಂತ ಆಟೋ ಇಟ್ಕೊಂಡು ಹೋದ್ವಿ. ಫುಲ್ ಕ್ರೌಡ್ ಬಂದು ಸಿಡಿ ಬೈ ಮಾಡ್ತಾ ಇದಾರೆ. 10,000 ಸಿಡೀಸ್ ಡಿಮ್ಯಾಂಡ್ ಇತ್ತು. ಫಾರ್ 100 ರೂಪೀಸ್ ಒಂದು ಸಿಡಿ ಸೇಲ್ ಮಾಡಿದ್ದು ನಾವು. ಅವಾಗಲೇ ಕೆಲಿಪ್ಸೋ, ಪ್ಲಾನೆಟ್ ಎಮ್ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕದಿಂದ ಮ್ಯೂಸಿಕ್ ಶಾಪ್ಸ್ಗೆ ಹೋದ್ರೆ ನಿಮ್ಮ ಸಿಡಿಗೆ ಹೆವಿ ಡಿಮ್ಯಾಂಡ್ ಅಪ್ಪ, ಬೇಗ ಪ್ರಿಂಟ್ ಹಾಕ್ಸ್ಕೊಡಿ, ಬೇಗ ಪ್ರಿಂಟ್ ಹಾಕ್ಸ್ಕೊಡಿ. ಆ ಲೆವೆಲ್ ಡಿಮ್ಯಾಂಡ್ ಬಂದ್ಬಿಟ್ಟು ಬ್ಲೂಟೂತ್ ಅಲ್ಲಿ ಶೇರ್ ಆಗ್ತಿತ್ತು. ಅವಾಗ ಯೂಟ್ಯೂಬು ಇರಲಿಲ್ಲ. ಬ್ಯಾಂಗ್ಳೂರ್ ಬಾಯ್ಸ್ ಅಂತ ಶೇರ್ ಆಗ್ತಿತ್ತು, ಇದರಲ್ಲಿ ಬ್ಲೂಟೂತ್ ಅಲ್ಲಿ ಶೇರ್ ಆಗ್ತಿತ್ತು. ಆಲ್ಮೋಸ್ಟ್ ಕರ್ನಾಟಕ ಸ್ಪ್ರೆಡ್ ಆಗ್ಬಿಡ್ತು. ಯಾರಂತ ಅಷ್ಟೊಂದು ಗೊತ್ತಾಗದೇ ಇದ್ರು ಸಾಂಗ್ ಎಲ್ಲ ಸಖತ್ ಸ್ಪ್ರೆಡ್ ಆಗ್ಬಿಡ್ತು. ಸೊ ಅಲ್ಲಿಂದ ಮೇ ಬಿ ಒಂದು ಫೇಮ್, ಒಂದು ಟೇಕ್ ಆಫ್ ಸಡನ್ ಆಗಿ ಸಿಕ್ತು ಅಂತ ಅನ್ಸುತ್ತೆ. ಓಕೆ. ಸೊ ಆಕ್ಚುಲಿ ಅದೇ ಲೀಡ್ ಆಗಿದ್ದ ಅದು ಲೀಡ್. ಅದಾಗಿ ಏನಾಯ್ತು, 1 ವರ್ಷಕ್ಕೆ ಜೋಶ್ ಆಡಿಷನ್ ಕರೆದ್ರು, ನಾವೆಲ್ಲ ಹೋದ್ವಿ. ಅವಾಗ್ಲೂ ಏನು ನಮ್ಗೆ ಅಷ್ಟೊಂದು ಸೀರಿಯಸ್ನೆಸ್ ಇರ್ಲಿಲ್ಲ. ಕರೆದ್ರು ಒಂದಿನ, ಶಿವಮಣಿ ಸರ್, ನಾನು, ಅಮಿತ್ ಎಲ್ಲ ಹೋದ್ವಿ. ಆಮೇಲೆ ನಾಡಿದ್ದು ಆಡಿಷನ್ ಇದೆ ಬಂದ್ಬಿಡಿ ಎಲ್ಲರೂ ಅಂದ್ರು. ನಾವ್ ಹೆಂಗಂದ್ರೆ ಬೈಕಲ್ಲಿ ರೋಡಲ್ಲಿ ಯಾರ್ಯಾರು ಸಿಗ್ತಾರೆ, ಸಿನಿಮಾಲ್ ಮಾಡ್ತೀನೋ ಬಾ ಅಂತ ಕರ್ಕೊಂಡು ನಮ್ಮ ಏರಿಯಾಯಿಂದ ಆಡಿಷನ್ಗೆ ಹೋಗೋ ವರ್ಷದಲ್ಲಿ 30 ಬೈಕ್ ಆಗ್ಬಿಟ್ಟಿದ್ವಿ ನಾವು. ಸುಮ್ನೆ ಆಡಿಷನ್ಗೆ ಹೋಗ್ತಾ ಇದೀವಲ್ಲ, ನೀನು ಸಿನಿಮಾಲ್ ಮಾಡ್ತೀಯ ಬಾ, ಆಡಿಷನ್ ಹೋಗ್ತಾ ಇದೀವಿ ಬಾ, ನೀನು ಮಾಡ್ತೀನಿ ಸಿನಿಮಾ ಬಾ ಅಂತ ರೋಡಲ್ಲಿ ಸಿಗೋರ್ನೆಲ್ಲ ನಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಅವ್ರ ಫ್ರೆಂಡ್ಸ್ನ ಕರ್ಕೊಂಡು ಆಲ್ಮೋಸ್ಟ್ ಒಂದು 30 ಬೈಕಲ್ಲಿ ಹೋದ್ವಿ ಆಡಿಷನ್ಗೆ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ. 2 ದಿನ ಆಡಿಷನ್ ನಡೀತು. ಎಲ್ಲ ವೆಲ್ ಬಿಲ್ಟ್, ಗುಡ್ ಲುಕಿಂಗ್. ಬಟ್ ಅದೇನೋ ಗಾಡ್ಸ್ ಗ್ರೇಸ್, ದೇ ವರ್ ಲುಕಿಂಗ್ ಫಾರ್ ವೆರಿ ಲೋಕಲ್ ಆ ಥರದ್ದೇ ಫೇಸ್ಗಳಾದ್ರಿಂದ. ಆ್ಯಂಡ್ ಅಲ್ಲಿ ಹೋಗ್ತಿದ್ದಂಗೆ ಆಡಿಷನಲ್ಲಿ ನಮ್ಮನ್ನು ತುಂಬ ಜನ ರೆಕಗ್ನೈಸ್ ಮಾಡ್ತಾ ಇದ್ರೆ, ಇವ್ರು ಅರ್ಬನ್ ಲ್ಯಾಡ್ಸ್ ಅಲ್ವಾ. ಸೊ ಒಂಥರ ಸ್ಟ್ಯಾಂಡ್ ಔಟ್ ಆಗಕ್ಕೆ ಸ್ಟಾರ್ಟ್ ಆದ್ವಿ ಅಲ್ಲಿ ಆ ಗುಂಪಲ್ಲಿ. ಅದು ಮೇ ಬಿ ದಟ್ ಪಿಕ್ ದಿಸ್ ಅಟೆನ್ಷನ್. ಅದಕ್ಕೆ ನಾನು, ಅಮಿತ್, ಅಲೋಕ್ 3 ಜನನೂ ನಮ್ಮ ಗ್ರೂಪಿಂದಾನೇ ಸೆಲೆಕ್ಟ್ ಆದ್ವಿ. ಆಮೇಲೆ ನಮ್ಮ ಜೊತೆನೇ ಬಂದಿದ್ದು ಅಕ್ಷಯ್ ಸೆಲೆಕ್ಟ್ ಆದ. ಯಾಕಂದ್ರೆ ನಮ್ದು ಆಲ್ರೆಡಿ ಒಂದು ಕೆಮಿಸ್ಟ್ರಿ ಇತ್ತು. ಸೊ ಅಲ್ಲಿಂದ ಒಂದು 6 months ರಿಗರಸ್ ಟ್ರೈನಿಂಗ್ ಮಾಡಿಸಿದ್ರು. ಶೂಟಿಂಗ್ ದಿನವರೆಗೂ ನಾವು ಸೆಲೆಕ್ಟ್ ಅಂತ ಗೊತ್ತಿಲ್ಲ ನಮಗೆ. ನಿಮ್ಮ ಥರನೇ ಇನ್ನೂ 5 ಟೀಮ್ ಬೇರೆ ಕಡೆ ರೆಡಿ ಆಗ್ತಾ ಇದ್ದಾರೆ. ಲಾಸ್ಟ್ ಡೇ ಪಿಕ್ ಮಾಡ್ತೀವಿ ಅಂತ ಹೇಳಿ ಕರ್ಸ್ಕೊಂಡಿದ್ದನ್ನು ನಮ್ಮನ್ನು ಮಾಡಿಸ್ತಾ ಇದ್ದೀವಿ. ಸೊ ಜೋಶ್ ಆಗಿ ರಿಲೀಸ್ ಆಗೋವರೆಗೂ ಐ ವಾಸ್ ಏನಂತ ಎಕ್ಸೈಟ್ಮೆಂಟ್, ನನ್ನ ಕರಿಯರ್ ಚೇಂಜ್ ಆಯ್ತು. ಬಟ್ ಸಿನಿಮಾ ಎಲ್ಲ ಗೊತ್ತಿದ್ರಿಂದ ಐ ನ್ಯೂ ದಟ್ ಐ ಶುಡ್ ಡೂ ಇಟ್ ಸೀರಿಯಸ್ಲಿ.
ಜೋಶಿಂದ ಅಗೇನ್ ಅದು ಜಸ್ಟ್ ಅರ್ಬನ್ ಲ್ಯಾಡ್ಸ್ ಆಗಿತ್ತು, ಜೋಶ್ ಆಗಿತ್ತು. ದಟ್ ವಾಸ್ ದ ಪೀಕೆಸ್ಟ್ ಟೈಮ್ ಅನ್ಸುತ್ತೆ. ಅಲ್ವಾ? ಸೊ ಶಿವಮಣಿ ಸರ್ ಆ ಟೈಮಿಗೆ ಒಂದು ಹೊಸ ಟೈಪ್ ಆಫ್ ಸ್ಟೋರಿನ ಮಾಡಿದ್ರು. ಅಂದರೆ ಅವ್ರ ಕರಿಯರ್ನಲ್ಲಿ ಆ್ಯಕ್ಚುಲಿ ಅವ್ರು ಮಾಡಿದ್ದೆಲ್ಲ ನೋಡಿದ್ರೆ ಕಂಪ್ಲೀಟ್ಲಿ ಇದು ಬೇರೆನೇ ಒಂದು ಸಬ್ಜೆಕ್ಟ್ ಆ್ಯಕ್ಚುಲಿ ಜೋಶ್. ನೂರಾರು ಜನ ಹುಡುಗರನ್ನ ಕರೆಸಿ ಗಂಟೆಗಟ್ಟಲೆ ಮಾತಾಡಿ ಮಾಡಿದ ಸಬ್ಜೆಕ್ಟ್ ಅಲ್ವಾ? ಸೊ ಅದಕ್ಕೆ ಅದು ಎಲ್ಲರಿಗೂ ರಿಲೇಟ್ ಆಗೋಂಗೆ ಆಯ್ತು. ನಿಮ್ಗೊಂದು ಒಳ್ಳೆ ಹಾಡು ಕೂಡ ಸಿಕ್ತು. ಸೊ ಇವತ್ತಿಗೂ ಆ ಹಾಡು ಎಷ್ಟು ಹಿಟ್ ಅಂದರೆ ಎಲ್ಲ ಕಡೆನೂ ಇವತ್ತು ಆ ಹಾಡು ಕೇಳಿದ ತಕ್ಷಣ ಗೊತ್ತಾಗುತ್ತೆ ಆ ಜೋಶು. ಈಗಲೂ ನನ್ನನ್ನು ಜೋಶ್ ಅಂತಾನೆ ಐಡೆಂಟಿಫೈ ಮಾಡೋರು ಮೆಜಾರಿಟಿ ಜೋಶ್ ಅಂತಾನೆ ಅಲ್ವಾ? ಇವಂದು ನಾನು ಬಿಗ್ ಬಾಸ್ ಹೋಗಿರ್ಬೋದು, ಇವಾಗ ಒಂದಷ್ಟು ಸಿನಿಮಾಗಳು OTT ಇರ್ಬೋದು, ಏನಂದ್ರೂ ಜೋಶ್ ಅನ್ನೋದೇ ಜಾಸ್ತಿ ಇವಾಗ. ಜೋಶ್ ಹುಡುಗ ಅಂತಾನೆ ಐಡೆಂಟಿಫೈ. ಓಕೆ. ಸೊ 16-17 ವರ್ಷ ಆಯ್ತಲ್ವಾ ಇಂಡಸ್ಟ್ರಿಗೆ ಬಂದು. ಬಟ್ ನಿಮ್ಗೆ ಅನ್ಕೊಂಡಂಗೆ ಆಪರ್ಚುನಿಟೀಸ್ ಸಿಕ್ಕಿದೆ ಅಂತ ಅನಿಸುತ್ತೆ ನಿಮಗೆ? ವೈಯಕ್ತಿಕವಾಗಿ ಏನು ಅನಿಸುತ್ತೆ ನಿಮ್ಮ ಆಕ್ಟಿಂಗ್ ಕರಿಯರ್ನ ನೋಡಿದಾಗ? ಜೋಶ್ ಆದಮೇಲೆ ಐ ಡಿಡ್ ಅ ಲಾಟ್ ಆಫ್ ಮಿಸ್ಟೇಕ್ಸ್. ಒಳ್ಳೆ ಟೀಮ್ಗಳ ಜೊತೆ ಕೊಲ್ಯಾಬ್ ಆಗಲಿಲ್ಲ. ಒಳ್ಳೆ ಸ್ವಲ್ಪ ಪೇಷನ್ಸ್ ಇರಬೇಕಿತ್ತು. ಸೆಲೆಕ್ಷನಲ್ಲಿ ಮಾಡಿದೆ. ಬಟ್ ಇಟ್ ವಾಸ್ ಅ ಪಾರ್ಟ್ ಆಫ್ ಲೈಫ್. ಅವೆಲ್ಲ ಅರ್ಥ ಆಗಿದ್ದಕ್ಕೆ ನಾನು ಇಲ್ಲಿದ್ದೀನಿ ಅನ್ಸುತ್ತೆ ಇವಾಗ. ಬಟ್ ಆ ಅಪ್ಸ್ ಆ್ಯಂಡ್ ಡೌನ್ ಗ್ರಾಫ್ ನೋಡಿದೆ, ಒಂದ್ಸಲ ಫುಲ್ ಡೌನ್ ಗ್ರಾಫ್ ನೋಡಿದೆ. ಆವಾಗ ಒಂದು ಸ್ವಲ್ಪ ಸೀರಿಯಸ್ನೆಸ್ ಬಂತು. ಓಕೆ, ಇದು ಹಿಂಗಾಗತ್ತಂದ್ರೆ ಇಮಿಡಿಯೇಟ್ ಫೇಮ್ ಎರಡು ಸಕ್ಸಸ್ ಆದಾಗ ಓಕೆ ಮಾಡಿದೆಲ್ಲ ಸಕ್ಸಸ್ ಆಗ್ಬಿಡುತ್ತೆ, ಹೆಂಗೋ ಆಗ್ಬಿಡುತ್ತೆ ಅನ್ನೋ ಒಂದು ಭ್ರಮೆಗೆ ಬಿಡ್ತೀವಿ. ಬಟ್ ಅದು ಎಲ್ಲ ರಿಯಾಲಿಟಿಗೆ ತೊಗೊಂಬಂತು. ಒಂದಷ್ಟು ಸಡನ್ ಆಗಿ ತಿರುಗಿ ನೋಡಿದಾಗ ಓಕೆ ಆಫರ್ಸ್ ಎಲ್ಲ, ಇಲ್ಲಾಂದ್ರೆ ಎನಿ ಟೈಮ್ ಒಂದು 2-3 ಸಿನಿಮಾ ಇರೋದು ಕೈಯಲ್ಲಿ. ಸಡನ್ ಆಗಿ ಹೋದಾಗ ತಿರುಗಿ ನೋಡಿದಾಗ ಅದು ಸ್ಟಾಪ್ ಆಯ್ತು, ಯಾವುದು ಸಿನಿಮಾಗಳಿಲ್ವಲ್ಲ ಅಂತ. ದಟ್ ವಾಸ್ ಒನ್ ಹಾರ್ಡ್ ಹಿಟ್ಟಿಂಗ್ ಪಾಯಿಂಟ್ ನನಗೆ. ಅವಾಗ ಅರ್ಥ ಮಾಡ್ಕೊಂಡೆ, ಓಕೆ ಮೇ ಬಿ ಬೇರೆ ಏನಾದ್ರು ಮತ್ತೆ ಒಂದು ರೀಸ್ಟಾರ್ಟ್ ಮಾಡಬೇಕು, ಬೇರೆ ಏನಾದ್ರು ಮತ್ತೆ ವಾಪಸ್ ಬರಕ್ಕೆ ಏನಾರು. ನಾನು ಯಾವಾಗಲೂ ಆಪರ್ಚುನಿಟಿ ಕಾಯೋದು ತುಂಬ ಕಮ್ಮಿ. ಸಿಗ್ತಾ ಇಲ್ಲ ಅಂದ ತಕ್ಷಣ ಇಮಿಡಿಯೇಟ್ಲಿ ಮೈ ಬ್ರೈನ್ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಆಫ್ ಕ್ರಿಯೇಟಿಂಗ್ ಸಮಥಿಂಗ್. ಇನ್ನೇನೋ ಮಾಡೊಂದು ಎತ್ತಣ, ಎದ್ದೇಳೋಣ ಅಂತಾನೆ ಬರುತ್ತೆ. ವೆಯ್ಟ್ ಮಾಡಿರೋದು ಇಲ್ವೇ ಇಲ್ಲ ಅನ್ಸುತ್ತೆ ನಾನು. ಬಿಕಾಸ್ ಆಫ್ ಮೈ ಹಸ್ಲಿಂಗ್ ನಾನು ಬಂದಿರೋದೆ ಅರ್ಬನ್ ಲ್ಯಾಡ್ಸು ಹಾಗೆ ಕ್ರಿಯೇಟೇ ಮಾಡ್ಕೊಂಡಿದ್ರಿಂದ. ಸೊ ಅದೊಂಥರ ಡಿಸೈನ್ ಆಗ್ಬಿಟ್ಟಿದೆ ನನಗೆ.